ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ. ಪ್ರಿಯರೇ, ದೇವರು ನಮ್ಮನ್ನು ಕಳೆದ ತಿಂಗಳವೆಲ್ಲ ಕಾಯ್ದು ಕಾಪಾಡಿ ತನ್ನ ಕೃಪೆಯಲ್ಲಿ ನಮ್ಮನ್ನು ರಕ್ಷಿಸಿಕೊಂಡು ಈ ನೂತನವಾದ ತಿಂಗಳಿನಲ್ಲಿ ದೇವರು ನಮ್ಮ ನಡೆಸಿರುವಾಗ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಪ್ರಿಯರೇ, ನೋಡ್ರಿ, ಎಷ್ಟೋ ಜನ ಆರೋಗ್ಯವಂತರು, ಬಲಾಢ್ಯರು, ಧೈರ್ಯಶಾಲಿಗಳು ಈ ದಿನವನ್ನು ಕಾಣದೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಗತಿಸಿ ಹೋಗಿದ್ದಾರೆ. ಪ್ರಿಯರೇ, ನಾನಾದರೂ ನೀವುಗಳಾದರೂ ಉಸಿರಾಡುತ್ತಿರುವುದು, ಆರೋಗ್ಯವಾಗಿರುವುದು, ಸಜೀವವಾಗಿರುವುದು ನಮ್ಮ ಶಕ್ತಿ, ಸಾಮರ್ಥ್ಯ, ಜ್ಞಾನ, ಬಲ ಯಾವುದರಿಂದಲೂ ಅಲ್ಲ, ಕೇವಲ ದೇವರ ಕೃಪೆಯಿಂದಲೇ ಎಂಬುದಾಗಿ ನಾವು ನೆನಪಿಗೆ ತಂದುಕೊಂಡು ನಾವು ದೇವರಿಗೆ ಕೃತಜ್ಞತೆಯನ್ನು ಹೇಳುವಂಥವರಾಗಿರಬೇಕು. ಪ್ರಿಯರೇ, ಸರಿ, ನಾವು ನೇರವಾಗಿ ಇದನ್ನ ವಾಕ್ಯವನ್ನು ಓದಿಕೊಂಡು ಸಂದೇಶವನ್ನು ಆರಂಭಿಸೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 26ನೇ ವಚನ. ಪ್ರಿಯರೇ, ಆಗ ಆತನು ಅವರಿಗೆ, ಓ ಅಲ್ಪ ವಿಶ್ವಾಸಿಗಳೇ, ಯಾಕೆ ಭಯಪಡುತ್ತೀರಿ ಎಂದು ಹೇಳಿ ಗಾಳಿಯನ್ನು, ಸಮುದ್ರವನ್ನು ಗದರಿಸಿದನು. ಆಗ ಅಲ್ಲಿ ದೊಡ್ಡ ಶಾಂತತೆ ಉಂಟಾಯಿತು ಎಂಬುದಾಗಿ. ಪ್ರಿಯರೇ, ನೋಡ್ರಿ, ಶಿಷ್ಯರು ಯೇಸುವಿನೊಟ್ಟಿಗೆ ಇದ್ದುಕೊಂಡಾಗ ಅನೇಕವಾದಂಥ ಅದ್ಭುತಗಳನ್ನು, ಆತನ ಶಕ್ತಿಯನ್ನು, ಆತನ ಸಾಮರ್ಥ್ಯವನ್ನು ಕಂಡಾಗಲೂ ಕೂಡ ಈಗ ಸಮುದ್ರದಲ್ಲಿ ಪ್ರಯಾಣಿಸುವಾಗ ವಿಶ್ವಾಸವನ್ನು ಕಳೆದುಕೊಂಡು ಭಯಪಡುವಂಥವರಾಗಿದ್ದಾರೆ. ಪ್ರಿಯರೇ, ನೋಡ್ರಿ, ಭಯವು ಪರಿಸ್ಥಿತಿಯನ್ನು ದೊಡ್ಡದಾಗಿ ತೋರಿಸುವಂಥದ್ದಾಗಿದೆ ಮತ್ತು ದೇವರ ಶಕ್ತಿಯನ್ನು ಮರೆತು ಹೋಗುವಂತೆ ಮಾಡುವಂಥದ್ದಾಗಿದೆ. ಪ್ರಿಯರೇ, ನೋಡಿ, ಭಯಪಡುವುದು ಎಂಬ ಪದವನ್ನು ನಾವು ಗ್ರೀಕಲ್ಲಿ ನಾವು ನೋಡುವುದಾದರೆ ಡೀಲೋಸ್ ಎಂದು ಕರೀತಾರೆ. ಪ್ರಿಯರೇ, ಇದರ ಅರ್ಥ ಹೇಡಿ ಇಲ್ಲವೇ ಭಯಪಡುವುದು ಎಂಬುದಾಗಿ. ಇನ್ನೂ ಹೇಳಬೇಕೆಂದರೆ ಸಾಮಾನ್ಯವಾಗಿ ಪದವನ್ನು ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸವಿಲ್ಲದಂಥ ವ್ಯಕ್ತಿಗೆ ವರ್ಣಿಸಿ ಉಪಯೋಗಿಸಲ್ಪಟ್ಟ ಪದವಾಗಿದೆ. ಪ್ರಿಯರೇ, ನೋಡಿ, ಶಿಷ್ಯರು ಯೇಸುವಿನೊಟ್ಟಿಗೆ ಇದ್ದಾರೆ, ಅನೇಕವಾದ ಅದ್ಭುತಗಳನ್ನು ನೋಡಿದ್ದಾರೆ, ಅನೇಕವಾದ ಕಾರ್ಯಗಳು ನೋಡಿದ್ದಾರೆ. ಆದರೆ ಸಮುದ್ರದ ಅಲೆಗಳು ಬಂದು ಸಮುದ್ರದಲ್ಲಿ ಚಲಿಸುವಂಥ ಹಡಗನ ಮುಳುಗಿಸುತ್ತವೆ ಎಂಬುದಾಗಿ ವಾತಾವರಣಕ್ಕೆ ಹಮ್ಮಿಕೊಂಡಾಗ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ವಿಶ್ವಾಸವನ್ನು ಕಳೆದುಕೊಂಡು ಭಯಪಟ್ಟು ಸ್ವಾಮಿಗೆ ಕೇಳುವಂಥವರಾಗಿದ್ದಾರೆ. ಸ್ವಾಮಿ, ನಿನಗೆ ಸ್ವಲ್ಪವಾದರೂ ಚಿಂತೆ ಇಲ್ಲವಾ? ನಾವಿಲ್ಲಿ ಸಾಯುವಂಥವರಾಗಿದ್ದೇವೆ ಎಂಬುದಾಗಿ ದೇವರಿಗೆ ಹೇಳಿದಾಗ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಭಯಪಡುತ್ತೀರಿ ಎಂಬುದಾಗಿ. ಯೇಸುವಿನೊಟ್ಟಿಗೆ ಇದ್ದಾರೆ, ಆದರೆ ವಿಶ್ವಾಸವಿಲ್ಲದಂಥ ಸ್ಥಿತಿಯಲ್ಲಿ ಇರುವಂಥವರಾಗಿದ್ದಾರೆ. ಪ್ರಿಯರೇ, ಆತ್ಮೀಯ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲೂ ಕೂಡ ಅಲೆಗಳು, ದೊಡ್ಡ ದೊಡ್ಡ ಗಾಳಿಗಳು ಬರಬಹುದು. ಅದು ಆರ್ಥಿಕವಾದಂಥ ಪರಿಸ್ಥಿತಿಗಳೇ ಉಂಟಾಗಬಹುದು, ರೋಗಗಳು ಬರಬಹುದು, ನಿರಾಶೆಯ ಪರಿಸ್ಥಿತಿಗಳು ಎದುರಾಗಬಹುದು. ಇವೆಲ್ಲವುಗಳು ಕೂಡ ನಿನ್ನ ಜೀವಿತದಲ್ಲಿ ಬರುವಾಗ ನಿನ್ನ ಜೀವಿತವನ್ನು ಮುಳುಗಿಸುತ್ತವೆ ಎಂಬುದಾಗಿ ಅಂದುಕೊಳ್ಳಬೇಡ. ಯಾಕೆಂದರೆ ಇವೆಲ್ಲವೂ ಕೂಡ ಬರುತ್ತವೆ. ಇವೆಲ್ಲವುಗಳ ಮಧ್ಯದಲ್ಲಿ ನೀನು ನಂಬಿರುವಂಥ ದೇವರು ಮೇಲೆ ವಿಶ್ವಾಸದಿಂದ ನೀನು ಇರುವುದಾದರೆ ನೀನು ಇವುಗಳಿಂದ ನೀನು ಪಾರಾಗುವಂಥವನಾಗಿರ್ತೀಯ. ಯಾಕೆಂದರೆ ಆತನೇ ನಿನ್ನ ಜೀವಿತದ ನಾವೇನ ನಡೆಸುವಂಥ ಒಳ್ಳೆಯ ಚುಕ್ಕಾಣಿಯಾಗಿದ್ದುಕೊಂಡು ನಡೆಸುವಂಥ ಒಳ್ಳೆ ಶ್ರೇಷ್ಠವಾದಂಥ ದೇವರಾಗಿದ್ದಾನೆ. ಯಾವುದೇ ಪರಿಸ್ಥಿತಿಗಳಿಗೆ ಕುಗ್ಗಿ ಹೋಗಬೇಡ, ಭಯಪಡಬೇಡ. ಗಾಳಿಯನ್ನು, ಸಮುದ್ರವನ್ನು ಗದರಿಸಿ ಶಾಂತ ಮಾಡಿದಂಥ ದೇವರು ನಿನ್ನ ಜೀವಿತಕ್ಕೆ, ನಿನಗೆ ವಿರುದ್ಧವಾಗಿ ಅನೇಕವಾದಂಥ ಪರಿಸ್ಥಿತಿ ಎದ್ದು ನಿಂತರೂ ಕೂಡ ಎಲ್ಲವನ್ನು ಕೂಡ ಒಂದೇ ಒಂದು ಮಾತಿನ ಮೂಲಕವಾಗಿ ಗದರಿಸಿ ಶಾಂತ ಮಾಡುವಂಥ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಧೈರ್ಯವಾಗಿರು. ಆ ದಿನ ಶಿಷ್ಯರು ವಿಶ್ವಾಸವನ್ನು ಕಳೆದುಕೊಂಡು ಭಯಪಟ್ಟರು. ನಿನ್ನ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಗೆ ದೇವರು ನಿನ್ನ ನಡೆಸಿದಾಗಲೂ ಕೂಡ ಯಾವ ಮಾತ್ರಕ್ಕೂ ವಿಶ್ವಾಸವನ್ನು ಕಳೆದುಕೊಳ್ಳಬೇಡ. ನಿನ್ನ ಜೀವಿತದಲ್ಲಿ ವಿಶ್ವಾಸವು ಎಷ್ಟು ದೊಡ್ಡದಾಗಿರುತ್ತದೆಯೋ, ಎಷ್ಟು ಬಲವಾಗಿರುತ್ತದೆಯೋ, ಭಯವು ನಿನ್ನಿಂದ ಅಷ್ಟು ದೂರವಾಗಿರುವಂಥದ್ದಾಗಿರ್ತದೆ. ಆದ್ದರಿಂದ ನಿನ್ನ ಪರಿಸ್ಥಿತಿಗಳು ಏನಾಗಿದ್ದರೂ ಕೂಡ ವಿಶ್ವಾಸದಿಂದಿರು, ನಂಬಿಕೆಯಿಂದ ನೀನು ಮುಂದಕ್ಕೆ ಸಾಗುವುದಾದರೆ ಕರ್ತನು ಖಂಡಿತವಾಗಲು ನಿನ್ನ ಜೀವಿತದ ನಾವೆಯನ್ನು ಸುರಕ್ಷಿತವಾಗಿ ಸೇರುವಂಥ ಸ್ಥಳಕ್ಕೆ ಸೇರಿಸಿ ನಿನ್ನ ಜೀವಿತವನ್ನು ಹರ್ಷಗೊಳ್ಳುವಂತೆ